ಗ್ರೌಂಡ್ ಗೇಟ್ ಮುರಿದು ಬಿದ್ದು 10 ವರ್ಷದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನ ಮಲ್ಲೇಶ್ವರಂನ ಬಿಬಿಎಂಪಿ ಗ್ರೌಂಡ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂತದ್ದು. ಮಗನನ್ನ ಕಳೆದುಕೊಂಡು ಹೆತ್ತೊಡಲು ಕಣ್ಣೀರನ್ನ ಹಾಕ್ತಾ ಇದೆ. ಸೈಕಲ್ ಚೈನ್ ಹಾಕಿಸಿಕೊಳ್ಳೋಕೆ ಅಂತ ಮನೆಯಿಂದ ಹೊರ ಹೋಗಿದ್ದ ನಿರಂಜನ್. ಎಂದಿನಂತೆ ಗ್ರೌಂಡ್ಗೆ ಆಟ ಆಡೋಕೆ ಹೋಗಿದ್ದ ಈ 10 ವರ್ಷದ ಬಾಲಕ ಮಗನನ್ನ ಕಳೆದುಕೊಂಡು ಹೆತ್ತವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸೈಕಲ್ ಚೈನ್ ಅನ್ನ ಹಾಕಿಸ್ತೀನಿ ಅಂತ ಮನೆಯಿಂದ ಆಚೆ ಬಂದಿರ್ತಾನೆ ನಿರಂಜನ್. ಬಿಬಿಎಂಪಿ ಆಟದ ಮೈದಾನಕ್ಕೆ ಆಟ ಆಡಲು ಹೋದಂತಹ ಮಗು ಇವತ್ತು ಹೆಣವಾಗಿದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಬಿಬಿಎಂಪಿಯ ನಿರ್ಲಕ್ಷ್ಯ. ಅವರ ತಾಯಿ ನನ್ನ ಜೊತೆ ಇದ್ದಾರೆ. ನಿರಂಜನ್ ಅಂತ ಮೃತಪಟ್ಟಂತಹ ಮಗು ಪ್ರಿಯಾ ಅಂತ ಅವ್ರ ತಾಯಿ. ನಮ್ಮನೆ ಮಕ್ಕಳಾಗೂ ಇದೇ ಒಂದು ರೀತಿ ದುಃಖ ಇರುತ್ತೆ. ಆಟ ಆಡೋಕ್ಕೆ ಇವತ್ತಿನ ಮಕ್ಳಿಗೆ ಆಟ ಆಡೋ ಗ್ರೌಂಡ್ಗಳೇ ಇಲ್ಲ ಬೆಂಗಳೂರಲ್ಲಿ. ಸಂಡೇ ಸ್ಕೂಲ್ ರಜಾ ಇರುತ್ತೆ, ಆಟ ಆಡೋಕೆ ಹೋದು ಈ ಥರ ಆಗೋಗಿದೆ. ಏನಾಯಿತು? ಎಷ್ಟು ಗಂಟೆಗೆ ನಿಮ್ಗೆ ಗೊತ್ತಾಯಿತು? ನಮಗೆ 4:05 ಆಗಿತ್ತು ಸರ್. 4:05, 4:06 ಆಗಿತ್ತು ಅಷ್ಟೇ. ನಾನು ಕೆಲಸಕ್ಕೆ ಅಂತ ಹೋಗ್ಬೇಕಾದ್ರೆ ಸೇರಿಸಿರೋರು ಬಂದು ನನ್ನ ಹತ್ರ ಹೇಳಿದರು, ಹಿಂಗೆ ನಿಮ್ಮ ಮಗುಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ, ನೀವು ಬನ್ನಿ ಅಂತ ಕರೆದಾಗಲೇ ಗೊತ್ತು ಸರ್ ನಮಗೆ. ಎಲ್ಲೋದ? ಏನು ಆಟ ಆಡಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ನ? ಯಾರು ಫ್ರೆಂಡ್ಸ್ ಜೊತೆ ಹೋಗಿದ್ನ? 10 ವರ್ಷದ ಹುಡುಗ ಅಂದರೆ ಸಣ್ಣ ಪುಟ್ಟ ಆಟಗಳೇ ಆಡೋಕ್ಕಾಗ್ಬೋದು. ಇಲ್ಲ ಸರ್, ಒಂದು ಸೈಕಲ್ ಚೈನ್ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ಹೋದ ಅಷ್ಟೇ. ಆಮೇಲೆ ಗ್ರೌಂಡಿಗೆ ಆಟ ಆಡಕ್ಕೆ ಹೋಗ್ತಿದ್ನಲ್ಲ, ಅದೇ ಥರ ಹುಡ್ಗನ ಜೊತೆ ಹೋಗಿದ್ದಾನೆ ಫ್ರೆಂಡ್ ಜೊತೆನಲ್ಲಿ. ಆವಾಗ ಫ್ರೆಂಡ್ ಜೊತೆ ಹೋದಾಗ ಈ ಥರ ಆಗಿರೋದು ಸರ್. ಏನು ಹೇಳ್ತೀರಮ್ಮ? ಆಟ ಆಡಕ್ಕೆ ಹೋಗಿದ್ದ ಮಗು ಮನೆಗೆ ವಾಪಸ್ ಬಂದಿಲ್ಲ, ಇವಾಗ ಹಾಸ್ಪಿಟ್ಲಿಗೆ ಕೂತಿದ್ದೀರಾ. ಈ ಥರ 10 ವರ್ಷದ ಮಗು, ದುಃಖ ಅರ್ಥ ಆಗ್ತಿದೆ. ಒಬ್ಬನೇ ಮಗ ಇದ್ದಿದ್ದೆ ನಮ್ಮೆಲ್ಲ ಇದು ಇದ್ದಿದ್ದೆ ಅವನ ಮೇಲೆ ಸರ್. ಅವನಂದ್ರೆ ನಮ್ಮ ಮನೇಲಿ ತುಂಬ ಇಷ್ಟ. ಯಾಕಂದರೆ ಎರಡು ಮಕ್ಕಳು ಕಳ್ಕೊಂಡಿರೋರು ಸರ್ ನಾವು. ಅವನನ್ನೇ ತುಂಬ ಮುದ್ದಾಗಿ ಸಾಕಿದ್ದು. ಇವಾಗ ಅವನೇ ಇಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಏನಾಗಲ್ಲ ಹೇಳಿ ಸರ್. ಚೆನ್ನಾಗಿದ್ದವನು ಸರ್, ಆಟ ಆಡ್ಕೊಂಡಿದ್ದವನು ಈ ಥರ ಆಗಿದ್ದಾನೆ. ಅರ್ಧ ಗಂಟೆನೂ ಆಗಿಲ್ಲ ಸರ್ ಮನೆಯಿಂದ ಆಚೆ ಹೋಗಿ ಅವನು. ತಂದೆ ಆಟೋ ಓಡಿಸ್ತಾ ನೀವು ಮನೆ ಕೆಲ್ಸಕ್ಕೆ ಹೋಗ್ತೀರಾ, ಕಷ್ಟಪಡ್ತಿರೋದೇ ಮಕ್ಕಳ ಭವಿಷ್ಯಕ್ಕೋಸ್ಕರ. ಅವ್ರಿಗೋಸ್ಕರನೇ ನಾವು ಊರು ಬಿಟ್ಟು ಬಂದು ಇಲ್ಲಿ ಜೀವನ ಮಾಡ್ತಾ ಇರೋದು ಸರ್. ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತೇಳಿ ಇಲ್ಲಿ ಬಂದಿದ್ದು. 5ನೇ ಕ್ಲಾಸ್ ಓದ್ತಿದ್ದ ಅಲ್ವಮ್ಮ? ಹಾಂ ಸರ್, 5ನೇ ಕ್ಲಾಸ್ ಓದ್ತಾ ಇದ್ದ ಅವನು. ಈಗ ಏನು ಹೇಳ್ತೀರಾ ಬಿಬಿಎಂಪಿ ಅವರಿಗೆ? ಯಾಕಂದ್ರೆ ನಿಮ್ಮ ಮಗುಗೆ ಆಗೋಯ್ತು. ಈಗ ಅಕಸ್ಮಾತ್ತಾಗಿ ಇನ್ನೊಂದು ಹುಡುಗನೋ ಜೊತೆಲಿ ಇದ್ದಿದ್ರೆ ಆ ಮಗುಂದು ಇವತ್ತು ಅದೇ ಪರಿಸ್ಥಿತಿ ಆಗಿರೋದು. ಹೌದು ಸರ್, ಇದು ಬಿಬಿಎಂಪಿ ನಿರ್ಲಕ್ಷ್ಯ ಅಂತಲೇ ಹೇಳ್ಬೇಕು ಸರ್. ಆಟದ ಮೈದಾನಗಳು ಒಂದು ಕಡೆ, ರಸ್ತೆಗೆ ಬಂದರೆ ಮರಗಳು ಬಿಚ್ಚೋಗ್ತಾರೆ. ಈಗ ಆಟ ಆಡೋಕೆ ಹೋದರೆ ಗ್ರೌಂಡಲ್ಲಿ ಬಿಚ್ಚೋಗ್ತಿದ್ದಾರೆ. ಏನೂ ಬಿಬಿಎಂಪಿ ಅವ್ರು ಏನೂ ಕೆಲಸ ಮಾಡ್ತಿಲ್ಲ. ಅಮಾಯಕರು ಬಲಿ ಆಗ್ತಿದ್ದಾರೆ. ಇದು ಅವರ ತಾಯಿಯ ಮಾತು. ಮಾತಾಡೋದಕ್ಕೂ ಕಷ್ಟಪಡ್ತಿದ್ದಾರೆ. ಮಕ್ಕಳಿಗೋಸ್ಕರ ಕಷ್ಟಪಟ್ಟು ನಾವು ಬದುಕ್ತಿದ್ವಿ. ಈಗ ಮಕ್ಕಳನ್ನೇ ಕಳ್ಕೊಂಡು ಬದುಕುವಂಥ ಪರಿಸ್ಥಿತಿ ಆಗಿದೆ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಹೆತ್ತವರ ಕಣ್ಣೀರ್ ಹಾಕ್ತಾ ಇದ್ದಾರೆ. ಈಗ ಹೆತ್ತವರು ಯಾವ ರೀತಿ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಅಂತ ನೀವು ಇಲ್ಲಿ ನೋಡಬಹುದು.